ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ರೈತನಿಗೆ ಅವಮಾನ ಮಾಡಿರುವಂತಹ ಘಟನೆ ನಡೆದಿದೆ. ಕಳೆದ ಬಾರಿ ಮೆಟ್ರೋದಲ್ಲಾಗಿತ್ತು, ಅದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದಾದ ಮೇಲೆ ಸಿಬ್ಬಂದಿಯ ತಲೆದಂಡ ಆಗಿತ್ತು. ಈಗ ಮಾಲ್ನ ಸರದಿ, ಮಾಲ್ನಲ್ಲೂ ಕೂಡ ರೈತನಿಗೆ ಅವಮಾನವಾಗಿದೆ. ಪಂಚೆಯನ್ನು ಹಾಕೊಂಡು ಬಂದಿದ್ದಕ್ಕೆ ಮಾಲ್ ಒಳಗೆ ಬಿಟ್ಟಿಲ್ಲ ಸಿಬ್ಬಂದಿ, ಅವಮಾನವನ್ನು ಮಾಡಿದ್ದಾರೆ. ರೈತನನ್ನ ಒಳಗೆ ಬಿಟ್ಟಿಲ್ಲ ಜಿಟಿ ಮಾಲ್ನ ಸಿಬ್ಬಂದಿ. ಬೆಂಗಳೂರಿನ ಮಾಗಡಿ ರಸ್ತೆಯ ಜಿಟಿ ಮಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಿಟಿ ಮಾಲ್ಗೆ ಬಂದಿದ್ದಂತಹ ಹಾವೇರಿ ಮೂಲದ ನಾಗರಾಜ್ ತಂದೆ ತಾಯಿಯನ್ನ ಮಾಲ್ಗೆ ಕರೆದುಕೊಂಡು ಬಂದಿರ್ತಾರೆ. ನಾಗರಾಜ್ ಸಂಜೆ ಸಿನಿಮಾ ತೋರಿಸಬೇಕು ಅಂಥೇಳಿ ಕರೆದುಕೊಂಡು ಬಂದಿರ್ತಾರೆ. ಪಂಚೆ ಹಾಕಿದ್ರು ಅನ್ನುವಂತಹ ಏಕೈಕ ಕಾರಣಕ್ಕೆ ಅವರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ನೋಡಿ, ಇಡೀ ದೇಶಕ್ಕೇನೆ ಅತ್ಯಂತ ಕಷ್ಟಪಟ್ಟು ಅನ್ನವನ್ನು ಉಣಬಡಿಸುವಂತಹ ರೈತನಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ ಸಿಬ್ಬಂದಿ. ಪ್ರತಿ ಬಾರಿ ಈ ರೀತಿಯ ಘಟನೆ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದುಹಾಕೋದು, ಈ ರೀತಿಯ ಘಟನೆಗಳನ್ನು ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆ ಮರುಕಳಿಸದೇ ಇರುವಂತಹ ರೀತಿಯಲ್ಲಿ ಒಂದಿಷ್ಟು ಕ್ರಮಗಳ ಅವಶ್ಯಕತೆ ಇದೆ. ಪದೇ ಪದೇ ಇದೇ ರೀತಿಯ ಅವಮಾನ ಆಗ್ತಾ ಇರುವಂತಹದ್ದು ರೈತನಿಗೆ. ತಂದೆ ತಾಯಿಯನ್ನು ಸಿನಿಮಾ ತೋರಿಸ್ಬೇಕು ಅಂಥೇಳಿ ಮಾಲ್ಗೆ ಕರೆದುಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಾಗಿರುವಂತಹ ಅವಮಾನ. ಒಂದು ಬೋರ್ಡನ್ನು ಹಾಕೊಂಡ್ಬಿಟ್ರೆ ಸೂಕ್ತ. ಇಲ್ಲಿ ಟೀ ಶರ್ಟು, ಪ್ಯಾಂಟು, ಟೈ, ಕುರ್ತಾ, ಪೈಜಾಮ ಹಾಕ್ಕೊಂಡು ಬಂದವ್ರಿಗೆ ಮಾತ್ರ ಅವಕಾಶ, ಪಂಚೆ ಉಟ್ಕೊಂಡು ಬಂದವ್ರಿಗೆ, ಟವಲ್ ಹಾಕ್ಕೊಂಡು ಬಂದವ್ರಿಗೆ ಅವಕಾಶ ಇಲ್ಲ ಅಂದರೆ ರೈತರು ಬರೋದೇ ಇಲ್ಲ. ನಮ್ಮ ತಂದೆ ನಾವು ಜಿಟಿ ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ. ಅವನು ಮೀಡಿಯಾದವ್ರ ಅಂತಂದ್ರೆ ನೀವೇನ್ರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ. ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು. 6:30 ನೀವು ಒಳಗಡೆ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು. ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್? ನಿಮ್ಗೆ ಬಂದ್ರಲ್ಲ ಮಾಲಿಗೆ, ಪಂಚೆ ಹಾಕೊಂಡ್ಬಂದ್ರೆ ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ ನೀವು. ನಿಮ್ಮನ್ನ ಬಿಡ್ತೀವಿ ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನ ಬಿಡ್ತಿಲ್ಲ. ಅವ್ರು ಪಂಚೆ ಹಾಕಿದ್ರಲ್ಲ, ಅವ್ರು ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ ನಾವೇ ಹಾಕ್ತಾರೆ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ ನೀವು. ನಿಮ್ಮನ್ನ ಬಿಡ್ತೀವಿ ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನ ಬಿಡ್ತಿಲ್ಲ. ಅವ್ರು ಪಂಚೆ ಹಾಕಿದ್ರಲ್ಲ, ಅವ್ರು ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ ನಾವೇ ಹಾಕ್ತಾರೆ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ ನೀವು. ನಿಮ್ಮನ್ನ ಬಿಡ್ತೀವಿ ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನ ಬಿಡ್ತಿಲ್ಲ. ಅವ್ರು ಪಂಚೆ